ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಪ್ರೀತಿ ಹುಟ್ಟುತ್ತಾ ಹೊರತು ಅದು ಯಾವಾಗ ಎಲ್ಲಿ ಹೇಗೆ ಹುಟ್ಟುತ್ತದೆ ಎಂದು ಯಾರಿಗೂ ಸಹ ಗೊತ್ತಾಗುವುದಿಲ್ಲ. ಕೆಲವೊಬ್ಬರ ಪ್ರೀತಿ ಸಕ್ಸಸ್ ಆದರೆ ಕೆಲವೊಬ್ಬರ ಪ್ರೀತಿ ಹಾಗೆ ನೆನಪಾಗಿ ಉಳಿದು ಹೋಗುತ್ತದೆ. ಪ್ರೀತಿ ಎಂಬ ಹೆಸರಿನಲ್ಲಿ ಮೋಸ ಮಾಡುತ್ತಾ ದುಡ್ಡಿಗೋಸ್ಕರ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಈಗ ನಾನು ಹೇಳುತ್ತಿರುವ ಕಥೆಯನ್ನ ಕೇಳಿದ್ರೆ ಹುಡುಗಿಯಾದವಳು ಈ ರೀತಿಯೂ ಕೂಡ ಇರ್ತಾಳ ಅಂತೇಳಿ ಆಶ್ಚರ್ಯರಾಗದೆ ಇರಲಾರಿರಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ವಿನಯ್ ಸಿಂಹ ಮಾಯಾ ಎಂಬ ದಂಪತಿಗಳು ಇದ್ದರು. ವಿನಯ್ ಸಿಂಹ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಿದ್ರಿಂದ ಉತ್ತರ ಪ್ರದೇಶದಿಂದ ಲಕ್ನೋಗೆ ಟ್ರಾನ್ಸ್ಫರ್ ಆಗುತ್ತೆ. ಇವರ ಅನ್ಯೋನ್ಯ ಸಂಸಾರದ ಗುರುತಿಗೆ ವಿಕ್ರಮ್ ಎಂಬ ಮಗನು ಇರುತ್ತಾನೆ. ಇನ್ನು ಮಗ ಇಂಜಿನಿಯರಿಂಗ್ ಓದುತ್ತಿರುವಾಗ ತನ್ನ ಕ್ಲಾಸ್ಮೇಟ್ ಪ್ರೀತಿಯಲ್ಲಿ ಬಿದ್ದು ತನ್ನ ಸ್ಟಡೀಸ್ ಕಂಪ್ಲೀಟ್ ಆದ ಮೇಲೆ ದೊಡ್ಡವರ ಆಶೀರ್ವಾದದೊಂದಿಗೆ ಮದುವೆ ಮಾಡಿಕೊಂಡು ಮುಂಬೈಗೆ ಹೋಗಿ ಅಲ್ಲೇ ಸೆಟ್ಲ್ ಆಗುತ್ತಾನೆ. ಇನ್ನು ವಿನಯ್ ಸಿಂಹ ಲಕ್ನೋದಲ್ಲಿ ಜಾಬ್ ಮಾಡುತ್ತಿರುವಾಗ ಆತನ ಹೆಂಡತಿ ಆರೋಗ್ಯ ಕ್ಷೀಣಿಸಿದಾಗ ಆಕೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಆಕೆಗೆ ಲಂಗ್ಸ್ ಕ್ಯಾನ್ಸರ್ ಇದೆ, ಅದು ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾದಾಗ ವಿನಯ್ ಸಿಂಹಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಹೀಗೆ 6 ತಿಂಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಯಾವುದೇ ರೀತಿ ಫಲಕಾರಿಯಾಗದೆ ಆತನ ಹೆಂಡತಿ ಸತ್ತು ಹೋಗುತ್ತಾಳೆ. ಇದರಿಂದ ವಿನಯ್ ಸಿಂಹ ಒಂಟಿಯಾಗುತ್ತಾನೆ. ಹೀಗೆ ದಿನ ಕಳೆದಂತೆ ಆತನ ರಿಟೈರ್ಮೆಂಟ್ ದಿನಗಳು ಕೂಡ ಹತ್ತಿರಕ್ಕೆ ಬರುತ್ತವೆ. ಹೀಗೆ 60 ವರ್ಷದ ವಿನಯ್ ಸಿಂಹ ರಿಟೈರ್ಡ್ ಆದ ಮೇಲೆ ತನ್ನ ಸ್ವಂತ ಊರಾಗಿರುವ ಮಂಡಿಗೆ ಮರಳಿ ಬರುತ್ತಾನೆ. ಇನ್ನು ಒಂಟಿಯಾಗಿದ್ದ ತನ್ನ ತಂದೆಯ ಪರಿಸ್ಥಿತಿಯನ್ನ ನೋಡಲಾಗದೆ ವಿಕ್ರಮ್ ವಿನಯ್ ಸಿಂಹನ ಬಳಿಗೆ ಹೋಗಿ ನೀವು ಕೂಡ ನಮ್ಮ ಜೊತೆ ಮುಂಬೈಗೆ ಬಂದು ಇರಿ ಎಂದು ಹೇಳುತ್ತಾನೆ. ಆದ್ರೆ ವಿನಯ್ ಸಿಂಹ ಮಾತ್ರ ಒಪ್ಪಿಕೊಳ್ಳದೆ ಇದೇ ನನ್ನೂರು, ಇಲ್ಲೇ ನನ್ನ ಬಂಧು ಬಳಗ ಸ್ನೇಹಿತರೆಲ್ಲ ಇದ್ದಾರೆ, ಇಷ್ಟು ದಿನ ಅವರನ್ನ ಮಿಸ್ ಮಾಡಿಕೊಂಡಿದ್ದೇನೆ, ಇನ್ನು ಮುಂದೆ ಅವರನ್ನ ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. ಆಗ ವಿಕ್ರಮ್ ಕೂಡ ಇನ್ನು ಏನು ಮಾಡಲಾಗದೆ ಮುಂಬೈಗೆ ಹೋಗುತ್ತಾನೆ. ಇನ್ನು ಒಂಟಿಯಾಗಿದ್ದ ವಿನಯ್ ಸಿಂಹ ಮನೆ ಕೆಲಸಕ್ಕೆ ಅಡುಗೆ ಕೆಲಸಕ್ಕೆ ಒಬ್ಬ ಕೆಲಸದಾಕೆಯನ್ನ ಇಟ್ಟುಕೊಂಡಿರುತ್ತಾನೆ. ಇನ್ನು ಅಂದಿನಿಂದ ಪ್ರತಿದಿನ ಟಿವಿ ನೋಡುವುದು, ಫ್ರೆಂಡ್ಸ್ ಗಳ ಜೊತೆ ಮಾತನಾಡೋದು, ಬಂಧುಗಳ ಫಂಕ್ಷನ್ ಹೋಗುವುದು, ಈ ರೀತಿ ಕೆಲಸಗಳನ್ನ ಮಾಡುತ್ತಿರುತ್ತಾನೆ. ಈ ರೀತಿಯಾಗಿ ಒಂಟಿಯಾಗಿದ್ದ ವಿನಯ್ ಸಿಂಹಗೆ ರಾತ್ರಿ ಆದರೆ ಸಾಕು ಅವನ ಲೈಂಗಿಕ ಕೋರಿಕೆಗಳು ಅವನನ್ನ ಪ್ರೇರೇಪಿಸುತ್ತಿದ್ದವು. ಆತನಿಗೆ 65 ವರ್ಷವಾಗಿದ್ರು ಯೌವನದ ಹುಡುಗನ ಹಾಗೆ ಆಡುತ್ತಿದ್ದವು. ಅಷ್ಟೇ ಅಲ್ಲದೆ ಪ್ರತಿದಿನ ರಾತ್ರಿ ಮೊಬೈಲ್ ನಲ್ಲಿ ಎಕ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ದಿದ್ರಿಂದ ಆ ಕೋರಿಕೆಗಳು ಮತ್ತಷ್ಟು ಹೆಚ್ಚಾಗಿ ಎರಡನೇ ಮದುವೆಯನ್ನು ಮಾಡಿಕೊಳ್ಳಬೇಕೆಂದುಕೊಂಡ್ರು ಊರಿನವರು ಏನು ಅಂದ್ಕೊಳ್ತಾರೋ ಅಂತೇಳಿ ಹಿಂದೇಟ್ ಹಾಕುತ್ತಿದ್ದನು. ಇನ್ನು ಈ ಸಮಯದಲ್ಲಿಯೇ ತನ್ನ ಫ್ರೆಂಡ್ ಮೂಲಕ ಫೇಸ್ಬುಕ್ ನಲ್ಲಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ತನ್ನ ಸಂಬಂಧಿಕರಿಗೆ ಫ್ರೆಂಡ್ಸ್ ಗಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸುತ್ತಿದ್ದನು. ಇನ್ನು ಇದೇ ಸಮಯದಲ್ಲಿ ಈತನಿಗೆ ಅನ್ನೌನ್ ಐಡಿಯಿಂದ ಫೇಸ್ಬುಕ್ ರಿಕ್ವೆಸ್ಟ್ ಬರ್ತಾ ಇದ್ದವು. ಆಗ ವಿನಯ್ ಸಿಂಹ ಅವುಗಳನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತಿದ್ದನು. ಹೀಗೆ ಒಂದು ಸಾರಿ ಒಂದು ಹುಡುಗಿಯ ರಿಕ್ವೆಸ್ಟ್ ಬಂದಾಗ ಆಕೆಯ ಪ್ರೊಫೈಲ್ ಅನ್ನು ನೋಡಿದ ವಿನಯ್ ಸಿಂಹ, ಆಕೆಯ ಹೆಸರು ವೀಣಾ, ಆಕೆ ಕೆನಡಾದಲ್ಲಿ ಇರುತ್ತಾಳೆ, 20 ವರ್ಷದ ಹುಡುಗಿಯಾಗಿ ಅಂದವಾಗಿದ್ದರಿಂದ ವಿನಯ್ ಸಿಂಹ ಆಕೆಯ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡುತ್ತಾರೆ. ಇನ್ನು ಅಂದಿನಿಂದ ವೀಣಾ ಜೊತೆ ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅವರು ಮಾತಾಡೋ ಸಮಯದಲ್ಲಿ ಆಗ ವೀಣಾ, ನಾನು ಹಿಮಾಚಲ ಪ್ರದೇಶದ ಕಾಂಗಡ ಪ್ರದೇಶಕ್ಕೆ ಸೇರಿದವಳು, ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಗಳು ಸತ್ತು ಹೋಗಿದ್ದರಿಂದ ನನ್ನ ಮಾವನ ಜೊತೆ ನಾನು ಕೆನಡಾದಲ್ಲಿದ್ದೇನೆ, ಅವರೇ ನನ್ನನ್ನು ಓದಿಸುತ್ತಿದ್ದಾರೆ ಎಂದು ಹೇಳಿದ್ದರಿಂದ ವಿನಯ್ ಸಿಂಹ ವೀಣಾ ಮೇಲೆ ಸಿಂಪತಿಯನ್ನ ತೋರಿಸುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅದೇ ಸಮಯದಲ್ಲಿ ವಿನಯ್ ಸಿಂಹ ತನ್ನ ಪೂರ್ತಿ ಡೀಟೇಲ್ಸ್ ಅನ್ನ ವೀಣಾಗೆ ಹೇಳುತ್ತಾರೆ. ಹೀಗೆ ದಿನದಿನಕ್ಕೂ ಇವರ ಮಧ್ಯೆ ಕ್ಲೋಸ್ನೆಸ್ ಜಾಸ್ತಿ ಆಗಿ ಗಂಟೆಗಳ ಕಾಲ ಚಾಟ್ ಮಾಡಿಕೊಳ್ಳುತ್ತಿದ್ದರು. ಹೀಗೆ 20 ದಿನಗಳು ಕಳೆದ ನಂತರ ಇಬ್ಬರು ತನ್ನ ವಾಟ್ಸ್ಆಪ್ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಸಾರಿ ವಿನಯ್ ಸಿಂಹ ವಿಡಿಯೋ ಕಾಲ್ ನಲ್ಲಿ ನಿನ್ನನ್ನು ನೋಡಬೇಕು, ನಿನ್ ಜೊತೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅದಕ್ಕೆ ಒಪ್ಪಿಕೊಂಡ ವೀಣಾ ವಿನಯ್ ಸಿಂಹಗೆ ವಿಡಿಯೋ ಕಾಲ್ ಮಾಡುತ್ತಾಳೆ. ಆಗ ವೀಣಾ ಫೋಟೋಗಿಂತ ವಿಡಿಯೋದಲ್ಲಿ ಅಂದವಾಗಿದ್ದರಿಂದ 65 ವರ್ಷದ ವಿನಯ್ ಸಿಂಹಗೆ ಹೇಗಾದ್ರೂ ಮಾಡಿ ಅವಳನ್ನ ಸ್ವಂತ ಮಾಡಿಕೊಳ್ಳಬೇಕು, ಅವಳಿಂದ ನನ್ನ ಕೋರಿಕೆಗಳನ್ನ ತೀರಿಸಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಹೀಗೆ ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ವಿನಯ್ ಸಿಂಹ ಅದೇ ಸಮಯದಲ್ಲಿ ವೀಣಾ ವಿನಯ್ ಸಿಂಹಗೆ ಕಾಲ್ ಮಾಡಿ, ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಂಡಿಯಾಕ್ಕೆ ಬರುತ್ತಿದ್ದೇನೆ, ಹಾಗೆ ನಿಮ್ಮನ್ನ ಮೀಟ್ ಮಾಡುತ್ತೇನೆ ಎಂದು ಹೇಳಿದಾಗ ವಿನಯ್ ಸಿಂಹನ ಆನಂದಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತೆ. ಹೀಗೆ ಒಂದು ವಾರ ಕಳೆದ ನಂತರ ವೀಣಾ ಇಂಡಿಯಾಗೆ ಬಂದಾಗ ವೀಣಾ ವಿನಯ್ ಸಿಂಹಗೆ ಕಾಲ್ ಮಾಡಿ, ನನಗೆ ಕಾಂಗಡಲ್ಲಿ ಸ್ವಲ್ಪ ಕೆಲಸವಿದೆ, ಅದು ಪೂರ್ತಿಯಾದ ಮೇಲೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದಾಗ ಎಷ್ಟು ಬೇಗ ವೀಣಾ ನನ್ನ ಬಳಿ ಬರುತ್ತಾಳೋ ಎಂದು ವಿನಯ್ ಸಿಂಹ ವೇಟ್ ಮಾಡುತ್ತಿರುತ್ತಾನೆ. ಆ ನಂತರ ಮಾರನೇ ದಿನ ವೀಣಾ ವಿನಯ್ ಸಿಂಹಗೆ ಕಾಲ್ ಮಾಡಿ ಮಂಡಿಗೆ ಬಂದಿದ್ದೇನೆಂದು ಹೇಳಿದಾಗ ವಿನಯ್ ಸಿಂಹ ಕಾರನ್ನ ತಗೊಂಡು ವೀಣಳನ್ನ ಪಿಕಪ್ ಮಾಡಿಕೊಳ್ಳುವುದಕ್ಕೆ ಹೊರಡುತ್ತಾನೆ. ಆಗ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡುತ್ತಿದ್ದ ವೀಣಳನ್ನ ನೋಡಿದಾಗ ವಿನಯ್ ಸಿಂಹನ ಹಾರ್ಟ್ ಬೀಟ್ ಹೆಚ್ಚಾಗುವುದಕ್ಕೆ ಶುರುವಾಗುತ್ತೆ. ಇನ್ನು ವೀಣಾ ವಿನಯ್ ಸಿಂಹನನ್ನ ನೋಡಿದ ತಕ್ಷಣ ಓಡಿ ಬಂದು ತಬ್ಬಿಕೊಂಡ ಮೇಲಂತೂ ವಿನಯ್ ಸಿಂಹ ಗಾಳಿಯಲ್ಲಿ ತೇಲಾಡುತ್ತಾನೆ. ಆ ನಂತರ ವಿನಯ್ ಸಿಂಹ ವೀಣಳನ್ನ ಮನೆಗೆ ಕರೆದುಕೊಂಡು ಹೋಗಿ ಕಾಫಿ ಕುಡಿಯುತ್ತಾ ಮಾತನಾಡೋದಕ್ಕೆ ಶುರು ಮಾಡುತ್ತಾರೆ. ಆಗ ವಿನಯ್ ಸಿಂಹ ವೀಣಾ ಜೊತೆ ಮಾತನಾಡುವ ಸಮಯದಲ್ಲಿ ನಮ್ಮಿಬ್ಬರದು ಎಷ್ಟೋ ಜನ್ಮದ ಬಂಧ ಅನಿಸುವುದಕ್ಕೆ ಶುರುವಾಗುತ್ತೆ. ಆ ನಂತರ ಇವರಿಬ್ಬರು ಡಿನ್ನರ್ ಮುಗಿಸಿದ ನಂತರ ವಿನಯ್ ಸಿಂಹ ತನ್ನ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ವೀಣಾ ಜೊತೆ ಮಾತಾಡುತ್ತಾ, ನೀನಂದ್ರೆ ನನಗೆ ತುಂಬಾ ಇಷ್ಟ, ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ನನಗೆ 65 ವರ್ಷ, ನಿನಗೆ 20 ವರ್ಷವಾಗಿದ್ದರೂ ನನ್ನ ಪ್ರೀತಿ ಮಾತ್ರ ಯೌವನದಿಂದ ಕೂಡಿದೆ ಅಂತ ಹೇಳಿದಾಗ ಆಗ ವೀಣಾ ಎಮೋಷನಲ್ ಫೀಲ್ ಆಗಿ ವಿನಯ್ ಸಿಂಹನ ಬಳಿಗೆ ಬಂದು ಅವನ ಕೈಯನ್ನ ಹಿಡಿದುಕೊಂಡು, ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆ ವಿಷಯವನ್ನ ಹೇಗೆ ಹೇಳಬೇಕು
ಅಂತ ಗೊತ್ತಾಗದೆ ಒದ್ದಾಡುತ್ತಿದ್ದೇನೆ. ಈ ಮಾತನ್ನ ಹೇಳುವುದಕ್ಕೋಸ್ಕರನೇ ಕೆನಡಾದಿಂದ ಇಂಡಿಯಾಕ್ಕೆ ಬಂದಿದ್ದೇನೆಂದು ಹೇಳಿದಾಗ ವಿನಯ್ ಸಿಂಹ ಸಂತೋಷವನ್ನ ತಡೆದುಕೊಳ್ಳಲಾಗದೆ ವೀಣಳನ್ನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಇದರಿಂದ ಇವರಿಬ್ಬರು ಅವರ ವಯಸ್ಸನ್ನ ಮರೆತು ಹೋಗಿ ಆ ರಾತ್ರಿ ಲೈಂಗಿಕವಾಗಿ ಸೇರುತ್ತಾರೆ. ಆ ರೀತಿಯಾಗಿ ಇವರಿಬ್ಬರು 3 ದಿನಗಳ ಕಾಲ ಲೈಂಗಿಕವಾಗಿ ಕಳೆದ ನಂತರ ವೀಣಳ ಗಾಢವಾದ ಪ್ರೀತಿಯಲ್ಲಿ ಬಿದ್ದು ಅವಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು, ಅವಳನ್ನ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಇದು ಹೀಗಿರುವಾಗ ವೀಣಾ ನಾನು ಅರ್ಜೆಂಟ್ ಆಗಿ ಕೆನಡಾಗೆ ಹೋಗ್ಬೇಕು, ಅಲ್ಲಿ ನನಗೆ 2 ದಿನಗಳಲ್ಲಿ ಎಕ್ಸಾಮ್ ಇದೆ ಎಂದು ಹೇಳಿದ್ದರಿಂದ ವಿನಯ್ ಸಿಂಹ ಇನ್ನು ಏನು ಮಾಡಲಾಗದೆ ವೀಣಳನ್ನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡುತ್ತಾನೆ. ಆ ನಂತರ ಕೆನಡಾಕ್ಕೆ ಹೋದ ವೀಣಾ ವಿನಯ್ ಸಿಂಹ ಜೊತೆ ಆಗಾಗ ಫೋನು ಮೆಸೇಜ್ ಮಾಡುತ್ತಾ 20 ದಿನಗಳ ಕಾಲ ಇವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ. ಆ ನಂತರ ವೀಣಳಿಂದ ಇದ್ದಕ್ಕಿದ್ದ ಹಾಗೆ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಬರ್ದೇ ಇದ್ದಿದ್ರಿಂದ ವಿನಯ್ ಸಿಂಹಗೆ ಟೆನ್ಷನ್ ಶುರುವಾಗುತ್ತೆ. 10 ದಿನಗಳಾದ್ರೂ ವೀಣಳಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲದೆ ಹೋಗಿದ್ದರಿಂದ ವಿನಯ್ ಸಿಂಹ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. 10 ದಿನಗಳ ನಂತರ ವೀಣಾ ವಿನಯ್ ಸಿಂಹಗೆ ಕಾಲ್ ಮಾಡಿ ಅಳುತ್ತಾ, ನಮ್ಮ ಅಂಕಲ್ ಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು, ಅದಕ್ಕೆ ನಿಮಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಆಗ್ಲಿಲ್ಲ, ಈಗ ನಮ್ಮ ಅಂಕಲ್ ಸತ್ತೋದ್ರು ಅಂತ ಜೋರಾಗಿ ಅಳುತ್ತಾ ಹೇಳ್ತಾ ಇದ್ದಿದ್ರಿಂದ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ವಿನಯ್ ಸಿಂಹ ವೀಣಳನ್ನ ಸಮಾಧಾನ ಪಡಿಸುವುದಕ್ಕೆ ಶುರು ಮಾಡುತ್ತಾರೆ. ಆಗ ವೀಣಾ ಅಳುತ್ತಾ, ನಾನು ಕೆನಡಾದಲ್ಲಿ ಇರುವುದೇ ನಮ್ಮ ಅಂಕಲ್ಗೋಸ್ಕರ, ಈಗ ನಮ್ಮ ಅಂಕಲ್ ಇಲ್ಲದೆ ಹೋಗಿದ್ದರಿಂದ ನಾನು ಒಂಟಿಯಾಗಿ ಅಲ್ಲಿ ಇರಲಾರೆ, ತಕ್ಷಣ ನಮ್ಮ ಅಂಕಲ್ ಪ್ರಾಪರ್ಟೀಸ್ ಅನ್ನ ಸ್ವಂತ ಮಾಡಿಕೊಂಡು ನಿಮ್ಮ ಬಳಿ ಬರುತ್ತೇನೆಂದು ಹೇಳಿದಾಗ ಅದಕ್ಕೆ ವಿನಯ್ ಸಿಂಹ ಕೂಡ ಒಪ್ಪಿಕೊಂಡಾಗ ಮೊದಲಿಗೆ ವೀಣಾ ಆ ಪ್ರಾಪರ್ಟೀಸ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳೆಲ್ಲವೂ ಇಂಡಿಯಾದಲ್ಲಿ ಇದ್ದಾವೆ ಅಂತ ಬಂದು ಅವುಗಳನ್ನು ತಗೊಂಡು ಕೆನಡಾದಲ್ಲಿ ಸಬ್ಮಿಟ್ ಮಾಡಿದರೆ ಪ್ರಾಪರ್ಟೀಸ್ ಗಳೆಲ್ಲವೂ ನನ್ನ ಹೆಸರ ಮೇಲೆ ಟ್ರಾನ್ಸ್ಫರ್ ಆಗುತ್ತವೆ ಎಂದು ಹೇಳಿದ್ದರಿಂದ ಅದಕ್ಕೆ ವಿನಯ್ ಸಿಂಹ ಸಂತೋಷ ಪಟ್ಟು ನನ್ನಿಂದ ಯಾವುದೇ ರೀತಿ ಸಹಾಯವಾದ್ರೂ ಮಾಡ್ತೀನಿ ಅಂತ ಹೇಳಿದ್ದರಿಂದ ನೆಕ್ಸ್ಟ್ ವೀಕ್ ನಾನು ಇಂಡಿಯಾಗೆ ಬರ್ತೀನಿ ಅಂತ ವೀಣಾ ಹೇಳುತ್ತಾಳೆ. ಇನ್ನು ವೀಣಾ ಬರುವಿಕೆಗೋಸ್ಕರ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡುತ್ತಿದ್ದ ವಿನಯ್ ಸಿಂಹ ಫ್ಲೈಟ್ ಬಂದು ಎಷ್ಟೇ ಸಮಯವಾದ್ರೂ ವೀಣಾ ಹೊರಗಡೆ ಬರದೇ ಇದ್ದಿದ್ರಿಂದ ಗಾಬರಿ ಬಿದ್ದು ಅವಳಿಗೆ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಕೂಡ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೊರಗಡೆ ಕಾಫಿ ಶಾಪ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಅನ್ನೋನ್ ನಂಬರ್ ಇಂದ ವಿನಯ್ ಸಿಂಹಗೆ ಕಾಲ್ ಬರುತ್ತೆ. ವಿನಯ್ ಸಿಂಹ ಅದನ್ನ ರಿಸೀವ್ ಮಾಡಿದಾಗ ವೀಣಾ ತುಂಬಾ ಗಾಬರಿಯಿಂದ ಮಾತನಾಡುತ್ತಾ, ಈಗ ತಾನೇ ಏರ್ಪೋರ್ಟ್ ಗೆ ಬಂದೆ, ಕಸ್ಟಮ್ಸ್ ಅವರು ನನ್ನನ್ನು ತಡೆದಿದ್ದಾರೆ, ಲಿಮಿಟ್ ನಲ್ಲಿ ಗೋಲ್ಡ್ ಅನ್ನ ತೆಗೆದುಕೊಂಡು ಬರಬೇಕೆಂದು ನನಗೆ ಗೊತ್ತಿಲ್ಲದೆ ಇರುವ ಕಾರಣ ತುಂಬಾ ಮೊತ್ತದಲ್ಲಿ ಗೋಲ್ಡ್ ಅನ್ನ ಕೆನಡಾದಿಂದ ತೆಗೆದುಕೊಂಡು ಬಂದಿದ್ದೇನೆಂದು, ಅದಕ್ಕೋಸ್ಕರ ಕಸ್ಟಮ್ಸ್ ಅವರು ನನ್ನನ್ನು ಹೊರಗಡೆ ಬಿಡುತ್ತಿಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಅದಕ್ಕೆ ವಿನಯ್ ಸಿಂಹ ಅವಳನ್ನು ಸಮಾಧಾನ ಪಡಿಸುತ್ತಾ, ಜಾಸ್ತಿ ಟೆನ್ಷನ್ ತಗೋಬೇಡ, ಆ ಆಫೀಸರ್ ಜೊತೆ ಮಾತಾಡಿಸು ಅಂತ ಹೇಳಿದಾಗ ವೀಣಾ ಕಸ್ಟಮ್ಸ್ ಅಧಿಕಾರಿಗೆ ಫೋನ್ ಕೊಡುತ್ತಾಳೆ. ಆಗ ಆ ಅಧಿಕಾರಿ ಮಾತನಾಡುತ್ತಾ, ವೀಣಾ ರೂಲ್ಸ್ ಗಿಂತ ಹೆಚ್ಚಿನ ಮೊತ್ತದ ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದಿದ್ದಾಳೆ, ಕಾನೂನಿನ ಪ್ರಕಾರ ಅದು ಅಪರಾಧ, ಈಗ ಅವಳನ್ನು ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ, ಅಕಸ್ಮಾತ್ ರಿಲೀಸ್ ಮಾಡಬೇಕು ಅಂದ್ರೆ ಫೈನ್ ಕಟ್ಟಬೇಕು ಅಂತ ಹೇಳಿದಾಗ ಅದಕ್ಕೆ ವಿನಯ್ ಸಿಂಹ ಎಷ್ಟೇ ಆಗಿದ್ರು ಫೈನ್ ಕಟ್ಟೋದಕ್ಕೆ ಸಿದ್ಧವಾಗಿದ್ದೀವಿ, ಆಕೆಯ ಜೊತೆ ಆಕೆ ತಂದಿರುವ ಗೋಲ್ಡ್ ಅನ್ನು ಕೂಡ ರಿಲೀಸ್ ಮಾಡಿ ಅಂತ ಹೇಳಿದ್ದರಿಂದ ಅದಕ್ಕೆ ಆ ಆಫೀಸರ್ 10 ನಿಮಿಷಗಳ ನಂತರ ಕಾಲ್ ಮಾಡ್ತೀನಿ ಅಂತೇಳಿ ಕಾಲ್ ಕಟ್ ಮಾಡುತ್ತಾನೆ. ಆ ನಂತರ 10 ನಿಮಿಷಗಳ ನಂತರ ಕಾಲ್ ಮಾಡಿದ ಕಸ್ಟಮ್ಸ್ ಆಫೀಸರ್ 25 ಲಕ್ಷ ಫೈನ್, 3.5 ಲಕ್ಷ ಡ್ಯೂಟಿ ಫೈನ್ ಅನ್ನ ಕಟ್ಟಬೇಕಾಗುತ್ತೆ, ಆಗ ಮಾತ್ರ ವೀಣಳನ್ನ ಮತ್ತು ವೀಣಾ ತಂದಿರೋ ಗೋಲ್ಡ್ ಅನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದರಿಂದ ಆಗ ವಿನಯ್ ಸಿಂಹ 20 ನಿಮಿಷಗಳಲ್ಲಿ ಅವರು ಹೇಳಿದ ಅಕೌಂಟ್ಗೆ 28,50,000 ರೂಪಾಯಿನ ಟ್ರಾನ್ಸ್ಫರ್ ಮಾಡುತ್ತಾರೆ. ಇನ್ನು ಫಾರ್ಮಾಲಿಟೀಸ್ ಅನ್ನ ಕಂಪ್ಲೀಟ್ ಮಾಡಿ ಮಾರನೇ ದಿನ ಬೆಳಿಗ್ಗೆ ವೀಣಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದರಿಂದ ವಿನಯ್ ಸಿಂಹ ಹತ್ತಿರದಲ್ಲಿ ಇದ್ದ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡುತ್ತಾರೆ. ಮತ್ತೆ ಮಾರನೇ ದಿನ ವೀಣಾ ವಿನಯ್ ಸಿಂಹಗೆ ಕಾಲ್ ಮಾಡಿ ಅಳುತ್ತಾ ಮಾತಾಡುತ್ತಾ, ನೀವು ಕೊಟ್ಟಿರೋ ದುಡ್ಡಿನಿಂದ ಕಸ್ಟಮ್ಸ್ ಆಫೀಸರು ನನ್ನನ್ನು ರಿಲೀಸ್ ಮಾಡಿದ್ರು, ಇಷ್ಟೊಂದು ದುಡ್ಡನ್ನ ಇಷ್ಟು ಬೇಗ ಹೇಗೆ ಅರೇಂಜ್ ಮಾಡಿದೆ, ಮತ್ತು ನನ್ನ ಬಳಿ ಇದ್ದ ಗೋಲ್ಡ್ ಮೇಲೆ ಡೌಟ್ ಬಂದು ಇಡಿ ಆಫೀಸರ್ಸ್ ಹೇಳಿ ಕರೆಸಿಕೊಂಡಿದ್ದಾರೆ, ಅವರು ನನ್ನ ಮೇಲೆ ಮನಿ ಲ್ಯಾಂಡರಿಂಗ್ ಕೇಸ್ ಅನ್ನ ದಾಖಲು ಮಾಡ್ತಿದ್ದಾರೆ ಅಂತೇಳಿ ವೀಣಾ ಜೋರಾಗಿ ಅಳುತ್ತಾ ಮಾತನಾಡುತ್ತಿದ್ದಾಳೆ. ಆಗ ವಿನಯ್ ಸಿಂಹ ತಡೆದುಕೊಳ್ಳಲಾಗದೆ ಹೋಗುತ್ತಾನೆ. ವಿನಯ್ ಸಿಂಹ ವೀಣಳನ್ನ ಗಾಢವಾಗಿ ಪ್ರೀತಿಸ್ತಾ ಇದ್ದಿದ್ರಿಂದ ನೀನೇನು ಟೆನ್ಷನ್ ತಗೋಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತೇಳಿ ಆ ಆಫೀಸರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡುತ್ತಾರೆ. ಆಗ ಆ ಆಫೀಸರ್ಸ್ ಗಳು ಈ ಕೇಸ್ ನಿಂದ ಈ ಹುಡುಗಿನ ಬಿಡಬೇಕು ಅಂದ್ರೆ 1,05,00,000 ಕಟ್ಟಬೇಕು. ಆಗ ವಿನಯ್ ಸಿಂಹ ಹಿಂದೆ ಮುಂದೆ ಯೋಚನೆ ಮಾಡದೆ ತಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದ ರಿಟೈರ್ಮೆಂಟ್ ಹಣ 1,05,00,000 ಆ ಆಫೀಸರ್ಸ್ ಹೇಳಿದ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುತ್ತಾನೆ. ನಂತರ ಆಫೀಸರ್ಸ್ ಗಳು ಮಾರನೇ ದಿನ ಬೆಳಿಗ್ಗೆ ವೀಣಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದರಿಂದ ವಿನಯ್ ಸಿಂಹ ಅಲ್ಲೇ ವೇಟ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಮಾರನೇ ದಿನ ರಿಲೀಸ್ ಆದ ಮೇಲೆ ವೀಣಾ ವಿನಯ್ ಸಿಂಹನನ್ನ ತಬ್ಬಿಕೊಂಡು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಅದಕ್ಕೆ ವಿನಯ್ ಸಿಂಹ ಅವಳನ್ನು ಸಮಾಧಾನ ಪಡಿಸುತ್ತಾ, ನಿನಗೇನು ಆಗುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಹೇಳಿ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಇನ್ನು ಮಾರನೇ ದಿನ ಕಾಂಗ್ರೆಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡ ವೀಣಾ
ವಿನಯ್ ಸಿಂಹನ ಜೊತೆ 3 ದಿನಗಳ ಕಾಲ ಅಲ್ಲೇ ಇದ್ದು ಅವನ ಜೊತೆ ಲೈಂಗಿಕವಾಗಿ ಸೇರುತ್ತಾ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ಳುತ್ತಾರೆ. ಇನ್ನು 4ನೇ ದಿನ ವೀಣಾ ನಾನು ಕೆನಡಾಕ್ಕೆ ಹೋಗಿ ನನ್ನ ಪ್ರಾಪರ್ಟೀಸ್ ಗಳೆಲ್ಲವನ್ನು ನನ್ನ ಹೆಸರ ಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಗ ನಿಮ್ಮ ಬಳಿ ಬರುತ್ತೇನೆಂದು ಹೇಳಿ ಕೆನಡಾಕ್ಕೆ ಹೋಗುತ್ತಾಳೆ. ಇನ್ನು ಅಲ್ಲಿಗೆ ಹೋದ ನಂತರವೂ ಕೂಡ ವೀಣಾ ವಿನಯ್ ಸಿಂಹ ಜೊತೆ ಮಾತಾಡುತ್ತಾ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದೇನೆ, ಆ ಪ್ರಾಪರ್ಟೀಸ್ ವ್ಯಾಲ್ಯೂ 10,000 ಕೋಟಿ ಆಗಿರುವುದರಿಂದ ಸ್ಟ್ಯಾಂಪ್ ಫೀಸ್ ಆಗಿ 75 ಲಕ್ಷ ಕಟ್ಟಿದ್ರೆ ಮಾತ್ರ ಅಲ್ಲಿನ ಗವರ್ಮೆಂಟ್ ಆ ಪ್ರಾಪರ್ಟಿಯನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಇಲ್ಲ ಅಂದ್ರೆ ಅವರೇ ಸ್ವಾಧೀನಪಡಿಸಿಕೋತಾರೆ ಅಂತ ಹೇಳಿದ್ದರಿಂದ ಕೈಯಲ್ಲಿ ಒಂದು ಬಿಡಿಗಾಸಿಲ್ಲದ ವಿನಯ್ ಸಿಂಹ ಆಲೋಚನೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಆದ್ರೂ ಕೂಡ ವೀಣಾ ಜೊತೆ ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ವೀಣಾ ನೀವು ನನ್ನ ಜೀವನಕ್ಕೆ ದೇವರಾಗಿ ಬಂದ್ರಿ, ನೀವಿಲ್ಲ ಅಂದಿದ್ರೆ ಏನಾಗ್ತಿದ್ದೆ ಅಂತೇಳಿ ಯೋಚನೆ ಮಾಡೋದಕ್ಕೂ ಕೂಡ ಭಯವಾಗುತ್ತೆ ಅಂತ ಅಳುತ್ತಾ ಹೇಳಿದ್ದರಿಂದ ಅದಕ್ಕೆ ವಿನಯ್ ಸಿಂಹ ಅತಿ ಬೇಗನೆ ನೀನು ನನ್ನ ಹೆಂಡತಿ ಆಗುತ್ತಿದ್ದೀಯಾ, ನಿನ್ನನ್ನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದೇ ಎಂದು ಹೇಳಿದ್ದರಿಂದ ವೀಣಾ ಸಂತೋಷವಾಗಿ ಫೀಲ್ ಆಗುತ್ತಾಳೆ. ಇನ್ನು ಮಾರನೇ ದಿನ ವಿನಯ್ ಸಿಂಹ ತನ್ನ ಮನೆಯ ಪೇಪರ್ ಅನ್ನು ಅಡವಿಟ್ಟು 65 ಲಕ್ಷವನ್ನ ತಗೊಂಡು ಇನ್ನು 10 ಲಕ್ಷಕ್ಕೋಸ್ಕರ ಮಗನಿಗೆ ಫೋನ್ ಮಾಡಿದಾಗ ಆತನು ಇಷ್ಟೊಂದು ಅಮೌಂಟ್ ಏಕೆ ಅಂತೇಳಿ ಪ್ರಶ್ನೆ ಮಾಡಿದಾಗ ನನಗೆ ಅರ್ಜೆಂಟ್ ಆಗಿ ಬೇಕು, ಬೇಗನೆ ಮತ್ತೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದರಿಂದ ಆಗ ಮಗ ಏನು ಮಾತಾಡದೆ 10 ಲಕ್ಷ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುತ್ತಾನೆ. ಆ ನಂತರ ವಿನಯ್ ಸಿಂಹ 75 ಲಕ್ಷ ದುಡ್ಡನ್ನ ವೀಣಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಬೇಗ ಪ್ರಾಪರ್ಟೀಸ್ ಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇಂಡಿಯಾಕ್ಕೆ ಬಂದ್ರೆ ನಾವಿಬ್ರು ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ವೀಣಾ 1 ವಾರದ ಒಳಗಡೆ ನಿನ್ನ ಬಳಿ ಬರ್ತೀನಿ ಅಂತ ಹೇಳಿದಾಗ ವಿನಯ್ ಸಿಂಹ ತುಂಬಾ ಸಂತೋಷ ಪಡುತ್ತಾನೆ. ಆದ್ರೆ ಆ ಕಾಲ್ ಮಾತಾಡಿದ ಸ್ವಲ್ಪ ಸಮಯದಲ್ಲಿಯೇ ವೀಣಾ ತನ್ನ ಸೋಷಿಯಲ್ ಮೀಡಿಯಾದ ಅಕೌಂಟ್ ಅನ್ನು ಮತ್ತು ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡುತ್ತಾಳೆ. ಆಗ ವಿನಯ್ ಸಿಂಹ ಸ್ವಲ್ಪ ಗಾಬರಿ ಆಗುತ್ತಾರೆ. ಆದ್ರೆ ವೀಣಾ ನನಗೆ ಕಾಲ್ ಮಾಡೇ ಮಾಡುತ್ತಾಳೆ ಎಂಬ ನಂಬಿಕೆಯಿಂದ ವೇಟ್ ಮಾಡುತ್ತಿರುತ್ತಾನೆ. ಇನ್ನು 3-4 ದಿನಗಳಾದ್ರೂ ವೀಣಾಳಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲದೆ ಹೋಗಿದ್ದರಿಂದ ತಾನು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದ ಅಕೌಂಟ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿಸಿದಾಗ ಕೆನಡಾಕ್ಕೆ ಸೇರಿದ ಬ್ಯಾಂಕ್ ಅಕೌಂಟ್ ಎಂದು ಗೊತ್ತಾಗಿ ಶಾಕ್ ಆಗುತ್ತಾನೆ. ಇದರಿಂದ ಆರ್ಥಿಕವಾಗಿ ಮಾತ್ರವಲ್ಲದೆ ವೀಣಾ ಪ್ರೀತಿ ಹೆಸರಿನಿಂದ ನನ್ನ ಬೆಳೆಸಿಕೊಂಡಿದ್ದಾಳೆಂದು ಕುಗ್ಗಿ ಹೋಗುತ್ತಾನೆ. ಆದ್ರೆ ವೀಣಳ ಗಾಢವಾದ ಪ್ರೀತಿಯಲ್ಲಿದ್ದ ವಿನಯ್ ಸಿಂಹ ಪಟ್ಟು ಬಿಡದೆ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಿಲ್ಲದಂತಾಗುತ್ತದೆ. ಇದರಿಂದ ಒಂದು ರೂಮಿನಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡು ನಿದ್ರೆ ಊಟವನ್ನ ಬಿಟ್ಟು ತುಂಬಾ ದುಃಖ ಪಡುತ್ತಾ ಪದೇ ಪದೇ ವೀಣೆಗೆ ಕಾಲ್ ಮಾಡುತ್ತಿದ್ದನು. ಹೀಗೆ ಹುಚ್ಚನಂತೆ ಬಿಹೇವ್ ಮಾಡುತ್ತಿದ್ದ ವಿನಯ್ ಸಿಂಹನನ್ನು ನೋಡಿದ ಮನೆಯ ಕೆಲಸದವಳು ಅವರ ಮಗ ವಿಕ್ರಮ್ಗೆ ಇನ್ಫಾರ್ಮ್ ಮಾಡಿದಾಗ ಆತ ಇಮಿಡಿಯೇಟ್ ಆಗಿ ಬಂದು ತಂದೆಯ ಪರಿಸ್ಥಿತಿಯನ್ನು ನೋಡಿ ತುಂಬಾ ದುಃಖ ಪಡುತ್ತಾನೆ. ನಂತರ ವಿನಯ್ ಸಿಂಹ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಶಾಕ್ ಆದ ವಿಕ್ರಮ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ ಅಂತ ಹೇಳಿದಾಗ ಅದಕ್ಕೆ ವಿನಯ್ ಸಿಂಹ ಒಪ್ಪಿಕೊಳ್ಳುವುದಿಲ್ಲ. ಆಗ ವಿಕ್ರಮ್ ಒಂಟಿಯಾಗಿ ಪೊಲೀಸ್ ಸ್ಟೇಷನ್ ಹೋಗಿ ನಡೆದೆಲ್ಲವನ್ನು ಇನ್ಸ್ಪೆಕ್ಟರ್ ಹೇಳಿ ಆತನನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಆಗ ತಂದೆಯ ರೂಮ್ ಲಾಕ್ ಆಗಿದ್ದರಿಂದ ಎಷ್ಟೇ ಕೂಗಿದ್ರು ಕೂಡ ಡೋರ್ ಓಪನ್ ಮಾಡುವುದಿಲ್ಲ. ಇದರಿಂದ ಗಾಬರಿ ಬಿದ್ದು ಎಲ್ಲರೂ ಡೋರ್ ಹೊಡೆದು ಓಪನ್ ಮಾಡಿದಾಗ ಈಗಾಗಲೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ವಿನಯ್ ಸಿಂಹ ಬಲವಂತವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಈ ಲೋಕವನ್ನ ಬಿಟ್ಟು ಹೋಗುತ್ತಾರೆ. ಆ ರೀತಿಯಾಗಿ ಒಂದು ಲೆಟರ್ ನ ಬರೆದು ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ವಿಕ್ರಮ್ ಕಂಪ್ಲೇಂಟ್ ನಿಂದ ಪೊಲೀಸರು ವೀಣಳನ್ನ ಹಿಡಿದುಕೊಂಡ್ರು, ದಯವಿಟ್ಟು ಅವಳಿಗೆ ಶಿಕ್ಷೆಯನ್ನ ಕೊಡಬೇಡಿ, ಏಕೆಂದ್ರೆ ನಾನು ಅವಳನ್ನ ತುಂಬಾ ಗಾಢವಾಗಿ ಪ್ರೀತಿಸಿದ್ದೆ, ಪ್ರೀತಿ ಮಾಡುತ್ತಲೇ ಇರುತ್ತೇನೆ, ಈ ವಿಷಯವನ್ನು ಮಾತ್ರ ಅವಳಿಗೆ ತಿಳಿಸಿ ಅಂತೇಳಿ ಬರೆದಿರುತ್ತಾರೆ. ಆಗ ಪೊಲೀಸ್ನವರು ಮತ್ತು ವಿಕ್ರಮ್ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.